ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ಮೌಲಾ ಬಿ ಅಂತ. ಇವ್ರ ವಯಸ್ಸು ಬಂದು 45 ವರ್ಷ. ಇವ್ರಿಗೆ ಆಲ್ಮೋಸ್ಟ್ 15 ವರ್ಷದಿಂದ ಇವ್ರಿಗೆ AV ಏನಿತ್ತು, ಎವ್ಯಾಸ್ಕ್ಯುಲರ್ ಹಿಪ್ ಜಾಯಿಂಟ್, ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್. ಸೊ ಇದರಿಂದ ಇವ್ರಿಗೆ ನಡೆಯೋಕ್ಕೂ ಬರ್ತಾ ಇರಲ್ಲ, ಕುತ್ಕೊಳಕ್ಕೆ ಬರ್ತಾ ಇರಲ್ಲ, ಆ ಥರ ಎಲ್ಲ ಇತ್ತು. ಇವಾಗ ಅವರು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದು 90 to 95% ಆರಾಮಾಗಿದ್ದಾರೆ. ನಮ್ಮ ಹಾಸ್ಪಿಟ್ಲಿಗೆ ಬಂದು ಒಂದು 4 ತಿಂಗಳಾಯ್ತಾ? 4 ತಿಂಗಳ ಸರ್. ಜನವರಿಯಲ್ಲಿ ಬಂದಿದ್ದ? ಓಕೆ, ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮ್ಮದು ರಾಯಚೂರು ಡಿಸ್ಟಿಕ್ ಸರ್. ಹಾಂ, ರಾಯಚೂರು ಡಿಸ್ಟಿಕ್ಕು, ಮಾನ್ವಿ ತಾಲೂಕು. ಹಾಂ. ನಿಮ್ಮ ಹೆಸರು? ನಮ್ಮ ಹೆಸರು ರಾಜಸಾಬ್ ಅಂತೇಳಿ. ಹಾಂ. ಇವರು ನಮ್ಮ ಹೆಸರು ಮೌಲಾ ಅಂತ. ಮೌಲಾಬಿ. ಹಾಂ, ಓಕೆ. ಅವರು ಭಾಳ ಎಲ್ಲ ಕಡೆ ತೋರಿಸಿದೆ ಸರ್. ನಾನು ಅಲ್ಲಿ ಬೇರೆ ಕಡೆ ನಮ್ಮಲ್ಲಿ ಎಲ್ಲಿ ಕಡಿಮೆ ಆಗಲ್ಲ. ಇಲ್ಲಿ ಬಂದ ಮೇಲೆ ಪೂರಾ ಆರಾಮಾಗಿಬಿಟ್ರಿ. ಓಕೆ, ಓಕೆ. ಅಂದರೆ ಪೂರಾ ಕೂಡಕ್ಕೆ ಎಲ್ಲ ಏನು ಇದಾಗ್ತಿಲ್ಲ ಸರ್. ಪೂರಾ ಕೂಡಕ್ಕೆ ಬರ್ದಿಲ್ಲ ಅವರಿಗೆ. ಈ ಫಸ್ಟ್ನೇ ಸಲ ಬಂದಾಗ ಸ್ವಲ್ಪ ಜಾಸ್ತಿ ಹಂಗೆ ಇತ್ತು ನೋವು. ಮೂರನೇ ಸಲ ಬರೋದ್ರಾಗ ಭಾಳ. ಅಂದ್ರೆ ನೀವು ಅಡ್ಮಿಟ್ ಆಗಿರ್ತಾನೆ 5 ದಿನ? ಆರನೇ ದಿನ 6 ದಿನ ಇದ್ರಲ್ವಾ? ಸೊ 6 ದಿನದಲ್ಲಿ ಅವಾಗ 6 ದಿನ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ ಆರಾಮಾಗಿದ್ರಲ್ಲ? ಆರಾಮಾಗಿದ್ರು ಸರ್. ನಡೆಯೋದು ಅದೆಲ್ಲ. ಆ ವಿಡಿಯೋ ನನ್ನ ಹತ್ರ ಇದೆ, ಆ ವಿಡಿಯೋನ ಹಾಕ್ತೀನಿ. ಆಮೇಲೆ ಇದು ಡಿಸ್ಚಾರ್ಜ್ ಆಗಿ ಹೋಗಿ ಯಾವಾಗ ನೀವು ಅಡ್ಮಿಟ್ ಆಗಿದ್ದು? ಫಸ್ಟ್ನೇ ತಿಂಗಳ ನೋಡಿ ಸರ್, ಜನವರಿ. ಓಕೆ. ಸೊ ಅದಾದ್ಮೇಲೆ ಇಲ್ಲಿಂದ ಹೋದ್ಮೇಲೆ ಹೆಂಗ್ ಬೆಟರ್ ಆಗ್ತಾ ಹೋದ್ರು ಅವರು? ಮೆಡಿಸಿನ್ ತಗಂತ ಕ್ಯೂರ್ ಹಾಕ್ಯಂತ ಹೋಯ್ತು ಸರ್. ಕ್ಯೂರ್ ಹಾಕ್ಯಂತ. ಕಾಳು ಅಂದ್ರೆ ಪತ್ತೆ ಚೆನ್ನಾಗಿ ಮಾಡಿದ್ರಿ ಸರ್. ಅದೇ ಪತ್ತೆ ಮೇನ್ ನೀವು ಹೇಳಿರೋದು. ಏನು ಮೀರಿಲ್ಲ ಸರ್, ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದೀರಾ? ಚೆನ್ನಾಗಿ ಮಾಡಿದ್ರಿ. ಓಕೆ, ಓಕೆ, ಓಕೆ. ಇವ್ರಿಗೆ ನೋವು ಕಾಯಿಲೆ 15 ವರ್ಷ ಸ್ಟಾರ್ಟ್ ಆಯ್ತಲ್ಲ, ಹೆಂಗೆ ಸ್ಟಾರ್ಟ್ ಆಯ್ತು ಇದು? ಅದು ನಮ್ಮ ಚಿಕ್ಕ ಲಾಸ್ಟ್ನೇ ಮಗಳು ಹುಟ್ಟಿದ ಇಟ್ನಾಗ ಹೆರಿಗೆಗ ಸ್ಟಾರ್ಟ್ ಆಯ್ತು ಸರ್. ಅದು ಆಗಿರೋದು ಅದು ಆಗ್ತಾ ಜಾಸ್ತಿ ಹಾಕ್ಯಂತ ಹೋಗ್ಬಿಡ್ತು. ಜಾಸ್ತಿ ಹಾಕ್ಯಂತ ಹೋಯ್ತು. ಅಲ್ಲಿ ತೋರಿಸಿದ್ವಿ ನಾವೆಲ್ಲ ಕಡೆ, ಭಾಳ ತೋರಿಸಿದ್ವಿ ಸರ್. ಇಲ್ಲಿ ಈಗ 18 ವರ್ಷ ಲೆಕ್ಕ ನಡೆಯಕ್ಕೆ ಸರ್. ಇದು ಈಗ 4 ತಿಂಗಳದಾಗ ನಮ್ಗೆ ಇಷ್ಟು ರಿಸಲ್ಟ್ ಬಂದಲ್ಲ, ಭಾಳ ಖುಷಿ ಆಗಿದೆ ಸರ್. ನಾವು ನಿಮ್ಮನ್ನು ನೆನೆಸಿ ಅಂತ ಹೋಗ್ಬೇಕು. ನಾವು ಜೀವನ ಭಾಳ ಕಷ್ಟ ಇಟ್ಬಿಟ್ಟು ನಾವು ಜಾಸ್ತಿ ಕಂಡಪಟ್ಟೆ ಇದರಲ್ಲೇ ಹಾಳಾಗಿಬಿಟ್ಟಿನಿ ಸರ್. ನಾನು ಇವ್ರ ಕಾಯಿಲೆನಲ್ಲೇ ಕಂಡಪಟ್ಟೆ ಹಾಳಾಗಿಬಿಟ್ಟಿನಿ ಸರ್. ಮಕ್ಕಳು 3 ಮಕ್ಕಳಿದೆ ಸರ್. ಹಂಗಾಗಿ ಭಾಳ ತೊಂದರೆಯಲ್ಲಿದ್ದೆ. ನಾವು ನಿಮ್ಮನ್ನು ನೆನೆಸ್ಬೇಕು. ನಾವು ನಿಮ್ಮನ್ನು ಕೇಳೇ ನೆನೆಸ್ಕೊಂಡು ಊಟ ಮಾಡಂಗೆ ಆಗ್ಬಿಟ್ಟ ಸರ್. ನಾವು ಒಂದೊಂದ್ಸಲ ಅಡಿಗೆ ಅದ್ರದ್ದು ಭಾಳ ಕಷ್ಟ ಇತ್ತು ನಮ್ಗೆ. ಇವರು ನಮ್ಮಲ್ಲಿ ಏನಂದ್ರು ಆಪ್ರೇಷನ್ ಆದ್ರೂ ಗ್ಯಾರಂಟಿ ಇಲ್ದ ಸಲುವಾಗಿ ನಾವು ಗ್ಯಾರಂಟಿ ಕೊಡೋಲ್ಲಪ್ಪ, ನಾವು ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಇದ್ರು. ಹಂಗಾಗಿ ನಾವು ಯೂಟ್ಯೂಬಲ್ಲಿ ನೋಡಿಕೇಶ್ ಬಂದು ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ಎಷ್ಟು ಜಾಗದಾಗ ಹೇಳಿದ್ರು? ಒಂದು 3-4 ಜಾಗದಲ್ಲಿ ಹೇಳಿದ್ರು ಸರ್. ಅಂದ್ರೆ ಎಲ್ಲಿ ಹೋದ್ರು ಆಪರೇಷನ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಲಾಸ್ಟ್ ಫೈನಲ್ ಆಪರೇಷನ್ ಅಂತ ಹೇಳಿದ್ರು ಅವರು. ಲಾಸ್ಟಿಗೆ ಬಂದಾಗ 3-4 ಜಾಗಕ್ಕೆ ಹೋದ್ರು ಆಪರೇಷನ್ ಅಂತ ಹೇಳ್ತಾರೆ. ಆಪರೇಷನ್ ಬಿಟ್ಟ ಮೇಲೆ ಬೇರೆ ಏನು ಪರಿಹಾರ ಇಲ್ಲ ಇಲ್ಲ ಅಂತ ಹೇಳಿದ್ರು ಸರ್. ಓಕೆ. ಸೊ ಇವ್ರಿಗೆ ಮಾಡಿದ ಆಪರೇಷನ್ ಮಾಡಬೇಕು, ಮೆಡಿಸಿನ್ ಆಗಲ್ಲ, ವಾಸಿ ಆಗಲ್ಲ. ಆಪರೇಷನ್ ಮಾಡಿದ್ರು ಕೂಡ ಗ್ಯಾರಂಟಿ ಕೊಡಲ್ಲ. ಅಂದ್ರೆ ಈಗ ನಡಿಬಹುದು, ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ಆದ್ರೆ ಆಯ್ತು ಸರಿ ಅಲ್ಲಪ್ಪ ಅಂದ್ರೆ ನಿಮ್ ದೈವಪ್ಪ ಅಂತಿದ್ರು. ಹಂಗಾಗಿ ನಾವು ಯೂಟ್ಯೂಬ್ನ ನೋಡಿಕೇಸಿ ಲಾಸ್ಟ್ ಫೈನಲ್ಗೆ ಇಲ್ಲಿಗೆ ಹೋಗಿ ಬರಮ್ಮ ಅಂತೇಳಿ ನಿಮ್ಮಲ್ಲಿ ಬಂದ್ವಿ ಸರ್. ಬಂದ ಕೇಸಿ ಇಲ್ಲಿ ಚೆನ್ನಾಗಿ ಆಯ್ತು ಬಿಡ್ರಿ ಸರ್. ನಮ್ಮ ಬರೋಲ್ಲ. ಓಕೆ. ಇವ್ರಿಗೆ ಫಸ್ಟ್ ಕಾಯಿಲೆ ಇದು ಬಂದಾಗ ಅವಾಗ ಸ್ಲೋಲಿ ಜಾಸ್ತಿ ಆಗ್ತಾ ಹೋಯ್ತಾ? ಸ್ಲೋ ಸ್ವಲ್ಪ ಇದ್ದಕೇಸಿ ಬಾವು ಬರಕ್ಕೆ ಹಚ್ಬಿಟ್ಟು ಸರ್. ಕಾಲು ಕಾಲು ಕೈ ಇವೆಲ್ಲ ಇಲ್ಲಿ ಗಂಟು ಕಟ್ಕೊಂಡ್ಬಿಟ್ಟು ಸರ್. ಕಟ್ಕೊಂಡು ಜಾಸ್ತಿ ಅವಾಗಿನ್ನ ಸ್ವಲ್ಪ ಶಕ್ತಿ ಇತ್ತಲ್ಲ ಸರ್, ಹಂಗೆ ನಡೀತಿದ್ರು. ಅಲ್ಲಿ ತೋರಿಸ್ತಿದ್ವಿ ಸರ್. ತೋರ್ಸಂತ ಹೋದಂಗೆಲ್ಲ ಸ್ವಲ್ಪ 4 ದಿನ ಬೆಟ್ರ್ ಆಗೋದು. ಮತ್ತೆ ಅದೇ ಬರ್ತಾ ಶಕ್ತಿ ಕಡಿಮೆ ಆದಂಗೆಲ್ಲ ಪೂರಾ ಒಂದೇ ಹಿಂಗಾಗ್ಬಿಡ್ತು ಸರ್ ಅದು. ಓಕೆ. ಇದು ಕಾಯಿಲೆ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಸರ್ ಇವ್ರಿಗೆ ಏನೇನು ಮಾಡಕ್ ಆಗ್ತಾ ಇರಲಿಲ್ಲ ಮನೆಯಲ್ಲಿ? ನಾವು ರೈತರು ಸರ್, ಮತ್ತೆ ಹೊಲ ಮನೆ ಕೆಲಸ ಮಾಡ್ತಿದ್ರು ಫಸ್ಟಿಗೆ. ಪೂರಾ ಕಾಯಿಲೆ ಜಾಸ್ತಿ ಆದಾಗ ಓಡಾಡಕ್ ಆಗ್ತಿಲ್ಲ, ಏನ್ ಮಾಡಕ್ ಆಗ್ತಿಲ್ಲ, ಮನೇಲೆ ಸರಿಯಾಗಿಬಿಟ್ರು. ಊಟ ಮಾಡಿ ಕೊಡಕ್ಕಿಲ್ಲಂಗ ಆಗ್ಬಿಡ್ತು ಸರ್ ನಮ್ಗೆ. ಕೆಳಗ್ ಕುಂತ ಮಾಡಕ್ ಬರ್ದಿಲ್ಲ ಸರ್. ಕುಂತ್ರ ಹಿಂಗ್ ಕೈ ಹಚ್ಚಿ ಎದ್ದೇಳ್ಬೇಕು, ಇಲ್ಲ ಅಂತಂದ್ರ ಪೂರಾ ಇದಾಗಿಬಿಡ್ತದೆ ಸರ್ ಅದು. ಹಂಗಾಗಿ ಭಾಳ ಇಲ್ಲೆಲ್ಲ ನೋವ್ತಿತ್ತು. ಫುಲ್ ಪೈನ್ ಬರ್ತಾ ಇತ್ತು. ಎಡಗಡೆನೇ ಜಾಸ್ತಿ ಇತ್ತಾ? ಎಡಗಡೆ ಈ ಕೈಗಳಿಗೆ ಜಾಸ್ತಿ ಇತ್ತು ಸರ್ ಎಲ್ಲ. ತುಂಬಾ ಇತ್ತ ಕೈ ಇದೆಲ್ಲ? ಮುದ್ರಾಕ್ ಬರ್ತಿಲ್ಲ ಸರ್ ಅವು. ಇವಾಗ ರೊಟ್ಟಿ
ಮೇನ್ ಅದೇ ರೊಟ್ಟಿ ಮಾಡಕ್ ಬಂದ್ರೆ ಕಾಯಿಲೆ ಅವಶ್ಯ ಐತಂತ ನೀವು ಮಾಡ್ತಿದ್ರ ರೊಟ್ಟಿ ನೀವೇ ಮಾಡೋದು ಇವಾಗ ರೊಟ್ಟಿ ಇವಾಗ ಅವರೇ ಮಾಡ್ತಾರೆ ಸರ್. ಓಕೆ. ಇಲ್ಲಿಂದ ಹೋದ್ಮೇಲೆ ಎಷ್ಟು ದಿನ ಆದ್ಮೇಲೆ ಇವರು ಕಂಪ್ಲೀಟ್ ಎಲ್ಲ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು? ಒಂದು 2 ತಿಂಗಳ ತನ ಸ್ವಲ್ಪ ಭಾಳ ಇತ್ತು ಕಂಟ್ರೋಲ್ ಆಗಿದ್ರು. ಕಂಟ್ರೋಲ್ ಅಷ್ಟಾಗಿತ್ತು. 3ನೇ ತಿಂಗಳ ಜಾಸ್ತಿ ಓಡಾಡಕ ಹೊಲಕ ಮನೆಗೆ ಮೇಕೆ ಕಾಯಕ್ ಹೋಗ್ತೀರಾ? ಹಾಂ ಸರ್. ಎಷ್ಟಿದೆ ಮೇಕೆ? 45. ಓ ಓಕೆ. ಮೇಕೆ ಕಾಯಕ್ಕೆ ನೀವು ಮುಂಚೆ ಹೋಗ್ತಿರ್ಲಿಲ್ವಾ? ಇಲ್ಲ ಸರ್, ಅದು ಬ್ಯಾನ್ ಫಸ್ಟಿಗೆ ಹೋಗ್ತಿದ್ರು ಸರ್. ನಡಬರ್ಕ ಪೂರ ತ್ರಾಸ ಆದಟ್ಟೆ. ಇವಾಗ ಎಷ್ಟು ವರ್ಷ ಆಯ್ತು ಬಿಟ್ಟು? ಒಂದು ವರ್ಷ 1.5 ವರ್ಷ ಆಯ್ತು ಸರ್. 2 ವರ್ಷದಿಂದ ಮೇಕೆ ಕಾಯಕ್ಕೆ ಹೋಗ್ತಿದ್ರು, ಹೊರಗೆ ಹೊಡ್ತಿಲ್ಲ ಅವರು? ಹೋಗ್ತಿದ್ದಿಲ್ಲ ಸರ್. ಓಕೆ, ಸರಿ. ಈ ಸಮಸ್ಯೆ ನೀವು ಹೇಳಿರಲ್ಲ, ಇದರಲ್ಲೇ ಕಂಡಪಟ್ಟೆ ಹಾಳಾಗ್ಬಿಟ್ಟೆ ಅಂತ. ಹಾಂ ಸರ್. ಯಾವ್ಯಾವ ರೀತಿ ನಿಮಗೆ ತೊಂದರೆ ಆಯ್ತು ಸರ್? ತೊಂದರೆ ಅಂದ್ರೆ ಇವಾಗ ತೋರ್ಸಂಬರಕ್ಕೆ ಹೋಗ್ತವಲ್ಲ ಸರ್. ತೋರ್ಸಂಬಂದಳ ಅಲ್ಲಿ ಕಾಯಿಲೆಗೆ ಇಷ್ಟು ರೊಕ್ಕ ಅಂತೇಳಿ ಕೇಸಿ ಒಂದು 3 ತಿಂಗಳ 4 ತಿಂಗಳ ಬಾ ಅಂತ ಹೇಳೋರು. 4 ತಿಂಗಳ 5 ತಿಂಗಳ ಓದಂಗೆಲ್ಲ ಜಾಸ್ತಿನೇ ಆಗೋದು, ಕಡಿಮೆ ಆಗ್ತಿಲ್ಲ ಸರ್. ಕಡಿಮೆ ಆಗ್ತಿಲ್ಲ, ಕಾಯಿಲೆ ವಾಸಿ ಆಗಲ್ಲ. ಆ ಗುಳಿಗೆ ಇಲ್ಲಾಂದ್ರೆ ಸೈಡ್ ಎಫೆಕ್ಟ್ ಬರಕ್ ಹಚ್ಬಿಟ್ಟು ಕೈಗಳು ಅಲರ್ಜಿ ಆಗೋದು, ಕೈ ಸೀಳೋದು. ಇವತ್ತು ತಗೊಂತೀರ ಮಾತ್ರ ಏನು ಅಲರ್ಜಿ ಆಗಿಲ್ವಾ? ಏನು ಅಲರ್ಜಿ ಆಗಿಲ್ಲ. ಅಲರ್ಜಿ ಆಗ್ತಿತ್ತು. 3 ತಿಂಗಳಿಗೆ ಹೋಗ್ತಾ ಇರಿ ತೋರ್ಸಕ್ಕೆ? ಅಲ್ಲ, ಒಂದ್ಸರಿ ಹೋದ್ರೆ ಹೋಗ್ತಾನೆ ಇರ್ಬೇಕಾದ್ರೆ 6 ತಿಂಗಳ 4 ತಿಂಗಳ 5 ತಿಂಗಳ ತನಕ ಹೋಗೋದು ಸರ್. ಅವ್ರು ಆಮೇಲೆ ಹೇಳೋರು ಇಲ್ಲ ಆಪರೇಷನ್ ಮಾಡ್ಬೇಕು. 3 ತಿಂಗಳು ಮಾತ್ರ ಕೊಡೋದು, ಕಮ್ಮಿ ಆಗಿಲ್ಲ ಅಂದ್ರೆ ಆಪರೇಷನ್. ಬಟ್ ಆ 3 ತಿಂಗಳಲ್ಲೂ ಕಮ್ಮಿ ಆಗ್ತಿರ್ಲಿಲ್ಲ? ಕಡಿಮೆ ಆಗ್ತಿಲ್ಲ ಸರ್. ಯಾವಾಗ ಸೈಡ್ ಎಫೆಕ್ಟ್ ಬಂದ್ಗಳೇ ಇವರು ನಾನು ಒಳ್ಳೆ ಬೇಡ ತೋರ್ಸಕ್ ಅಂತ ಅಂದ್ಬಿಡೋರು. ತ್ರಾಸ ಹಾಕಿಸ್ಬಿಡ್ತಿತ್ತು, ಬಿಟ್ಕೊಂಡ್ಬಿಡ್ತಿದ್ವಿ. ಕೈ ಬೆರಳೆಲ್ಲ ನೋವು ಬರ್ತಿದ್ವಾ? ತಣ್ಣೀರು ಮುಟ್ಟಕ್ಕೆ ಬರ್ತಿರ್ಲಿಲ್ಲ? ಮುಟ್ಟಿದ್ರೆ ಭಾಳ ಕಷ್ಟ ಆಗ್ತಿತ್ತು ಸರ್ ಅವಾಗ. ಓಕೆ. ಆಮೇಲೆ ಯಾವ್ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಿ ಅದಕ್ಕೆ? ಯಾವ್ಯಾವ ಥರ ಅಂತಂದ್ರೆ ಒಟ್ಟ ನವೀನ್ ಸರಾಗಿ ಜಾಸ್ತಿ ಸರ್. ಅದೇ ನವೀನ್ ಸರವಾಗಿ ಯಾವ್ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡ್ರಿ? ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಿದ್ದೀರಾ? ಇಂಗ್ಲೀಷ್ ಮೆಡಿಸಿನ್ ಜಾಸ್ತಿ ಸರ್. ಅದೇ ಜಾಸ್ತಿ. ನಿಮ್ಮಲ್ಲಿ ಬರ್ಲಿಕ್ಕೆ ಮುಂಚೆಗೆ ಒಂದು 6 ತಿಂಗಳ ಬೇರೆಯವರು ಆಯುರ್ವೇದಿಕ್ ಕೊಟ್ಟರು ಅಲ್ಲಿ ಶಾಪುರಲ್ಲಿ. ಅಲ್ಲಿ ಹೋಗಿ ತಗೊಂಡಿವಿ ಸರ್. ತಿಂಗಳ ಬಾ ಅಂತ ಹೇಳಿದ್ರು ಅವರು. 6 ತಿಂಗಳು ಹೋದ್ವಿ ಅಲ್ಲಿ. ಅದು ಎಲ್ಲ ಇನ್ನ ಜಾಸ್ತಿ ಆಯುರ್ವೇದಕ್ಕೆ ಅಷ್ಟು ಜಲ್ದಿ ತಗೊಂಬಂಗಿಲ್ಲಪ್ಪ, ಲೇಟ್ ಆಗ್ತದ ಅಂತ ಹೇಳೋರು. ಲಾಸ್ಟಿಗೆ ಇವ್ರು ಏನ್ ಅಂದ್ಬಿಟ್ರು, ಅವೆಲ್ಲ ಸುಳ್ಳು ಕತೆ, ಬೇಡ. ನೀವ್ ಹೇಳಿರಾ? ಇವಾಗ ಅನುಭವಿಸಿದ್ರಲ್ಲ? ಹ್ಞೂ ಸರ್. ಎಲ್ಲಾ ತರ ನೋಡಿ ಇವರೇ ಡಾಕ್ಟರ್ ಆದಂಗೆ ಆಗ್ಬಿಟ್ಟಿದ್ರು. ಎಲ್ಲಿ ವರ್ಕ್ ಆಗತ್ತೆ, ಎಲ್ಲಿ ವರ್ಕ್ ಆಗಲ್ಲ ಗೊತ್ತಾಗ್ಬಿಡ್ತಿದ್ರು. ಸ್ವಲ್ಪ ದಿನದಲ್ಲೇ ಒಂದ್ 3-4 ದಿನ ತಗೊಂಡ್ಬಿಟ್ರೆ ಕಮ್ಮಿ ಆಯ್ತಾ ಕಮ್ಮಿ ಆಗಲ್ವ ಅಂತ ನಿಮ್ಗೆ ಅನುಭವ. ತ್ರಾಸಗಳೇನೋ ಅನಕಚ್ಬಿಡ್ತೀರಿ ಸರ್ ಇವರು. ನಾವು ಸತ್ರ ಸಾಲಪ್ಪ ತೋರ್ಸಮೋಕಲ್ಲೇ, ಸುಮ್ಮನೆ ಮನೆ ರೊಕ್ಕನ ಹಾಳು ಎಲ್ಲ ಹಾಳು ಮಾಡಕ್ ಹಚ್ಬಿಟ್ಟಿದ್ದಿ, ಬೇಡ ಅಂತ. ನಮಗೆ ಈ ಮಕ್ಕಳು ಚಿಕ್ಕ ಮಕ್ಕಳು ಇದಾರೆ ಸರ್, ಅವ್ರಿಗೆ ನೋಡಕ್ಕೆ ಬೇಕಲ್ಲ ಈಗ ಅಂತಂದು ನಾವು ಅಷ್ಟು ಇದು ಮಾಡಿ. ಎಷ್ಟು ಜನ ಇದ್ದಾರೆ ಮಕ್ಕಳು? ಈಗ 3 ಇದ್ದಾರೆ ಸರ್. 3. ಓಕೆ. 3 ನಾರ್ಮಲ್ ಡೆಲಿವರಿನಾ? 3 ನಾರ್ಮಲ್ ಡೆಲಿವರಿ. ಓಕೆ. ಎಷ್ಟು ಏಜ್ ಅವ್ರಿಗೆ? ಈಗ ಒಬ್ರಿಗೆ 24 ಇದೆ ಸರ್, ಒಬ್ರಿಗೆ 21. ಒಂದು ಹುಡುಗ 14 ವರ್ಷ, ಹುಡುಗನೇ ಸಣ್ಣ. ಓಕೆ. ಸೊ ಇದರಲ್ಲಿ ರೊಕ್ಕ ಸಂಬಂಧ ಎಷ್ಟು ಕಳ್ಕೊಂಡಿದ್ದೀರಾ? ಆಗಿರುತ್ತೆ ಸರ್, ಒಂದು 8-10 ಲಕ್ಷ ರೂಪಾಯಿ ಆಗಿಲ್ಲ. 8-10 ಲಕ್ಷ? ಮತ್ತೆ ವರ್ಷ ಈಗ ನೋಡಿ ಸರ್, ಇಲ್ಲಿಗೆ ಬಂದ ಮೇಲೆ ಈ ವರ್ಷನೇ 2 ಲಕ್ಷ ರೂಪಾಯಿ ಹೋಗಿದೆ ಸರ್. ಇಲ್ಲಿ ಬರೋಕ್ಕಿಂತ ಮುಂಚೆ ಸರ್. ಓಕೆ. ಈ ವರ್ಷದಲ್ಲಿ ಹೋದ ವರ್ಷ ಇದೇ ಟೈಮಿಂದ ಈ ಟೈಮ್ಗೆ? ಓಕೆ. ಅಲ್ಲಿಗೆ ಖರ್ಚು ಮಾಡಿದ್ರಾಗೆ ಒಂದು 10% ಖರ್ಚು ಮಾಡಿದ್ರೆ ನಮ್ಮ ಹಾಸ್ಪಿಟ್ಲಿಗೆ? ಬೇರೆ ಕಡೆ ಎಲ್ಲ ಖರ್ಚು ಮಾಡೋಕ್ಕೆ ಅಷ್ಟು ಆಗಿರಲ್ಲ ಸರ್, ಆದ್ರೆ ಒಂದು 1 ಲಕ್ಷ ಆಗಿರುತ್ತೆ ಸರ್ ಇಲ್ಲಿ ಎಲ್ಲ ಸೇರಿ. ಒಟ್ಟು ಕಂಪ್ಲೀಟ್ ಆಗಿ ಆರಾಮಾಗಿದೆ ಸರ್. ನೋವು ಕಡಿಮೆ ಆಗಿಬಿಟ್ರಿ. ನೋವು ಕಡಿಮೆ ಆಗಿದೆ? ಅದು ಮೇನ್ ಬೇಕಾಗಿದೆ. ನೋವು ಕಡಿಮೆ ಆಗಿದೆ, ಕೆಲಸ ಮಾಡ್ತಿದ್ದೀರಾ, ಮುಖ್ಯವಾಗಿ ರೊಟ್ಟಿ ತಟ್ತಿದ್ದೀರಾ. ಅಸಲ ನಮಗೆ ಈ ಬ್ಯಾನೆ ಯಾರು ಸಿಕ್ಕಾರೋ ಅಮ್ಮಂಗ ಆಗ್ಬಿಡುತ್ತೆ. ಪ್ರಶ್ನೆ ಪರಮಾತ್ಮ ನೀವ್ ಹೇಳಂಗ ಆಗ್ಬಿಟ್ರಿ ಸರ್. ಪರಮಾತ್ಮ ಇಲ್ಲ ಸರ್. ಇಲ್ಲ ಸರ್, ನಾವು ಅಷ್ಟು ಅನುಭವಿಸ್ಬಿಟ್ಟಿವಿ ಅದನ್ನ, ಭಾಳ ಅನುಭವಿಸ್ಬಿಟ್ಟಿವಿ. ಸುಳ್ಳ್ಯಾಕೆ ಹೇಳ್ಬೇಕು, ಒಂದೊಂದ್ಸಲ ಬರೀ ಎಲ್ಲಾನ ಹೋಟ್ಲ ತಂದ್ಕೊಂಡು ತಿಂದು ಮಲ್ಕಿಂತಿದ್ವಿ, ಅಷ್ಟು ಕಷ್ಟ ಆಗ್ಬಿಡ್ತದೆ. ಅಂದ್ರೆ ಮನೆಗೆ ಅಡಿಗೆ ಮಾಡ್ತಿಲ್ಲ, ಮತ್ತೆ ನೀವು ಮಾಡಕ್ ಕೆಲಸದ ಮೇಲೆ ಹೋಗಿದ್ರಿ, ಬಂದ್ಬಿಟ್ಟು ಹೋಟ್ಲಲ್ಲಿ ತಂದು ತಿಂತ ಇದ್ರಿ? ಹೋಟೆಲಲ್ಲಿ ತಂದು ತಿಂತಿದ್ವಿ, ಅಷ್ಟು ಕಷ್ಟ ಆಗ್ಬಿಟ್ಟಿತ್ತು. ಈಗ ರಿಲೇಷನ್ ಇರ್ತಾರೆ ಸರ್, 1 ದಿನ 2 ದಿನ ಚಂದ. ಹೌದೌದು. ಕಷ್ಟಕ್ಕೆ ಬಂದಾಗ ಯಾರ ಕೆಲವು ಮಾಡೋಕ್ಕಾಗಲ್ಲ. 1 ದಿನ 2 ದಿನ ನೀವು ಹೇಳ್ದಂಗೆ ಸ್ವಲ್ಪ ಟೆಂಪ್ರರಿ ಹೆಲ್ಪ್ ಮಾಡ್ತಾರೆ, ಆಮೇಲೆ ದಿನ ಆಗುವಾಗ ಆಗಲ್ಲ ಸರ್. ಇವಾಗ ಇವ್ರ ಕೆಲಸ ಎಲ್ಲ ಇವರೇ ಮಾಡ್ಕೊಂತಾರ? ಮನೇಲಿ ಎಲ್ಲ ಕೆಲಸ ಕೆಲಸ ಎಲ್ಲ ನಿಮ್ದೆ? ಕಾಯ್ತಿದ್ರಿ ಅನ್ಸುತ್ತೆ, ಎಲ್ಲಿ ಎಷ್ಟು ಕೆಲಸ ಮಾಡ್ಬೇಕು ಅಂತ?
ಇಲ್ಲ ಸರ್ ಆರಾಮಿದ್ರೆ ಕುಂದ್ರೆ ಇಲ್ಲ ಸರ್ ಅವರು. ಹೌದೌದು ಸರ್ ಹೆಣ್ಮಕ್ಳು ಅಷ್ಟು ಕೆಲಸ ಮಾಡಕ್ ಕಾಯ್ತಿರ್ತಾರೆ, ಅವ್ರು ನೋವು ಇಲ್ವಾ, ಹಾಂ ಸರ್ ಅದು ನೋವು ಇದ್ರು ತಡ್ಕೊಂತಾರೆ, ಹಾಂ ಸರ್ ತಡ್ಕೊಂಡ್ ಮಾಡ್ತಾರೆ, ಕರ್ಕೊಂಡ್ ಮಾಡ್ಯಾರ ಸರ್ ಅವರು. ತಡ್ಕೊಂಡ್ ಮಾಡ್ತಾರೆ. ಅದು ತುಂಬಾ ಸೀರಿಯಸ್ ಕಂಡೀಷನ್ ಹೋದಾಗಲೇ ಅವ್ರು ಹಾಸಿಗೆ ಹಿಡಿಯೋದು, ಹಾಸಿಗೆ ಹಿಡಿಯೋದು ನನ್ ಕೈಲಿ ಮಾಡಕ್ ಆಗಲ್ಲ ಅಂತ ಹಿಡಿಯೋದು. ಹಾಸಿಗೆ ಹಿಡಿದ್ರು ಒಂದೊಂದ್ಸಲ ಬೆಳಗ್ಗೆ 8-9 ಗಂಟೆ ತನ ಇದು ಮಾಡಕ್ಕಾಗ್ತಿಲ್ಲ ಸರ್, ಅಡಿಗೆ ಮಾಡಾಕಿದ್ದು ಕೈ ನೋವು ಇರ್ತದೆ ಸರ್. ಬಿಸಿಲು ಬಿದ್ದುಗಳೇ ಬಿಸಿಲು ಕಾಯಿಸಿದ ಮೇಲೆ 1 ತಾಸು 2 ತಾಸು ರೆಸ್ಟ್ ಆದ್ಮೇಲೆ ಮತ್ತೆ ಚಾಲು ಮಾಡೋರು ಕೆಲಸ. ಮನೆಯಲ್ಲಿ ಅಡಿಗೆ ಪಡಿಗೆ ಮಾಡಿ ಕೊಡ್ತಿದ್ರು, ಆದ್ರೆ ಟೈಮಿಂಗ್ ಅಡಿಗಿಲ್ಲ. ಅದೇ ಪಾಪ ಅವ್ರು ನಿಧಾನಕ್ಕೆ ಮಾಡ್ತಾರೆ. ಇವಾಗ ನಾರ್ಮಲ್ 2 ಅವರ್ ಮಾಡೋ ಕೆಲಸ 4 ಅವರ್ ಮಾಡ್ತಾರೆ. ಹಿಂಗಾಗ್ತದೆ ಸರ್. ನೀವ್ ಹೇಳಿ ಮೌಲಮ್ಮ, ಎಲ್ಲೆಲ್ಲಿ ನೋವು ಕಮ್ಮಿ ಆಗಿದೆ ಇವಾಗ? ಎಲ್ಲ ಕಮ್ಮಿ ಆಗಿದೆಯಾ? ಓಕೆ, ಆರಾಮಿದ್ದೀರಾ? ಇವಾಗ ಏನೇನು ಕೆಲಸ ಮಾಡ್ತೀರಾ ಮನೆಗೆ ಹೋದ್ರೆ? ಎಲ್ಲ ಕೆಲಸ ಮಾಡ್ತೀವಿ. ಎಲ್ಲ ನಿಮ್ದೆ? ಮೇಕೆ ನೋಡೋದು ನಿಮ್ದೆ, ಮುದ್ದೆ ಮಾಡೋದು ನಿಮ್ದೆ, ರೊಟ್ಟಿ ಮಾಡೋದು ನಿಮ್ದೆ, ಎಲ್ಲ ನಿಮ್ದೇನಾ? ಸೂಪರ್. ಮುಂಚೆ ಇಷ್ಟು ಕಡಿಮೆ ಆಗ್ತಿರ್ಲಿಲ್ವಾ? ಕಡಿಮೆ ಆಯ್ತು, ಭಾಳ ಕಡಿಮೆ ಆಗಿತ್ತು. ಭಾಳ ಖರ್ಚು ಬಿಡಿದ್ದೀರಾ? ಕಣ್ಣೀರು ಬರ್ತಿತ್ತು, ಎದ್ದೇಳಕ ಬಗಿಟ್ ತಗೊಂಡು ಎದ್ದೇಳೋದು. ನೀವು ಹೋದ್ಸರಿ ಇರ್ಲಿಲ್ವಾ? ನೀವು ಬಂದು ತೋರಿಸಿದ್ರಾ ಸರ್? ನೀವು ಹೋದ್ಸರಿ ಸೆಂಟ್ರಲ್ಲಿ ಯಾವ ಬಂದಿರಾ? ಜನವರಿಗೆ ಹೋದ್ರೆ ಇವತ್ತೇ ಬಂದಿರೋದಾ? ಸೆಂಟ್ರಲ್ ಬಂದಿದ್ದೀರಾ? ಸೆಂಟ್ರಲ್ 2 ಸಲ ಬಂದೋದ್ರಿ ಸರ್, ನೀವು ಇದ್ದಿಲ್ಲ ಸರ್. ಅದಕ್ಕೆ ನಾವು ಆಕ್ಚುಲಿ ನೀವು ಹೆಂಗೆ ರೆಡಿ ಆಗಿದ್ದೀರಾ ನನಗೆ ಗೊತ್ತಾಗಬೇಕಾಗಿತ್ತು. ಹೌದು ಸರ್, ನನಗೂ ಐಡಿಯಾ ಬರಲಿಲ್ಲ. ಹಾಂ ಸರ್. ಅದಕ್ಕೆ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅದಕ್ಕೆ ನೋಡಿದ ತಕ್ಷಣ ಫುಲ್ ಖುಷಿ ಆಯ್ತು ಸರ್. ನಾವು ನೆಕ್ಸ್ಟ್ 2ನೇ ಸಲ ಬಂದಿವಲ್ಲ ಸರ್, ನಾವು ನಿಮ್ಮನ್ನು ಕೇಳಿದ್ವಿ, ನೀವು ಎಲ್ಲಿ ಬೇರೆ ಕಡೆ ಹೋಗಿರೋ ಅಂತಂದ್ರು. ಹಂಗೆ ಮೆಡಿಸಿನ್ ತಗೊಂಡು ಹೋದ್ವಿ. ಓಕೆ ಓಕೆ. ಈ ಸಲ ಡಾಕ್ಟರ್ಗಳು ಆಲ್ಮೋಸ್ಟ್ ಎಲ್ಲ ಟ್ರೈನಿಂಗ್ ಆಗಿದ್ದಾರೆ, ಒಳ್ಳೆ ಮೆಡಿಸಿನ್ ಕೊಡ್ತಾರೆ. ಎಲ್ಲ ಕಂಪ್ಯೂಟರ್ ಹಾಕಿರ್ತೀನಲ್ಲ. ಹೌದು ಸರ್, ಕೊಡ್ತಾರೆ ಸರ್, ಅದೇನಿಲ್ಲ. ಆದ್ರೆ ನೀವು ಸ್ವಲ್ಪ ನೋಡ್ಬೇಕಂತ ಹೇಳಿ ಹಂಗಾಗಿ ಅಷ್ಟೇ. ನಿಮ್ಮ ಮಗನಾ? ಇವರು ನಮ್ಮ ಚಿಕ್ಕಪ್ಪ ಮಗ ಸರ್. ಓಕೆ. ಇವರು ಸಣ್ಣತ್ತಿದ್ದಾಗ ಒಂದ್ಸಲ ಬಿದ್ದು ಕೇಸಿ ಹಂಗಾಗಿ ಇವ್ರನ್ನ ಕರ್ಕೊಂಡ್ ಸರಿ. ಓಕೆ ಓಕೆ. ನಮ್ಮ ಇವಾಗ ನಿಮ್ಗೆ ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ಹಾಂ ಸರ್ ಹೆಂಗ್ ನಂಬಿಕೆ ಬಂತು? ನಂಬಿಕೆ ಅಂದ್ರೆ ಭಾಳ ಜನ ನೋಡಿದೆ ಸರ್ ನಾನು. ಇವ್ರು ಯಾರಿಗೆ ನಂಬಿಕೆ ಇಲ್ಲ ಸರ್, ನನಗೆ ನಂಬಿಕೆ. ಓಕೆ. ಇವ್ರಿಗೆ ನಂಬಿಕೆ ಇಲ್ಲ ಸರ್. ಯಾಕಂದ್ರ ಇವ್ರು ಎಲ್ಲ ನಿನಗೆ ತಲೆ ಕೆಟ್ಟದ, ತಲೆ ಕೆಟ್ಟ ಕೇಸಿ ಹೋಗಿ ಕಚ್ಚಿದ್ದೆ, ಕರ್ಕೊಂಡು ಹೋಗ್ತಿದ್ದೆ ಅಂತಂದ್ರೆ ಇವರು ಇಲ್ಲ. ಅಲ್ಲಿ ಅಷ್ಟು ಎಲ್ಲ ಜನ ಅಷ್ಟು ತೋರಿಸ್ತಾರ ಅಂದ್ಮೇಲೆ ಅಷ್ಟೆಲ್ಲ ಆದ, ಇದೊಂದು ಲಾಸ್ಟ್ ನೋಡ್ಬಿಡಮ್ಮ ಅಂತೇಳಿ ಕರ್ಕೊಂಡ್. ಮನುಷ್ಯ ಯಾವಾಗ್ಲೂ ಏನಾದ್ರೂ ಒಂದು ಹೊಸ ಸಾಧನೆ ಮಾಡ್ಬೇಕು, ಒಂದು ಹೊಸ ಗೊತ್ತಿಲ್ದಿರೋದೇ ಒಂದು ಏನೋ ಪ್ರಯತ್ನ ಪಡ್ಬೇಕು. ಈಗ ನಾವು ಅಷ್ಟೇ, ಈಗ ಯಾವ್ದೇ ಡಾಕ್ಟರ್ ಆದ್ರೂ ಇಂಗ್ಲಿಷ್ ಮೆಡಿಸಿನ್ ಓದಿರೋ ಯಾವ ಡಾಕ್ಟರ್ ಆದ್ರೆ ಇದಕ್ಕೆ ಆಪರೇಷನ್ ಅಂತ ಹೇಳ್ತಾರೆ. ಆಪರೇಷನ್ ಹೇಳ್ತಾರೆ. ನಾವು ನಮಗೆ ಟ್ರೀಟ್ಮೆಂಟ್ ನಾವು ಓದ್ಬೇಕಾ ನಮಗೆ ಹೇಳ್ಕೊಟ್ಟಿದ್ದು ಇದಕ್ಕೆ ಆಪರೇಷನ್ ಅಂತಾನೆ. ಹೌದು ಸರ್, ನಮ್ಗೆ ಹೇಳ್ಕೊಟ್ಟು ಇಲ್ಲ, ಏನೋ ಬೇರೆ ಇರುತ್ತೆ. ಇದೊಂದು ಹೆಂಗ್ ಮದ್ದಾಗತ್ತೆ, ಬೇರೆ ಏನಿರುತ್ತೆ ಹುಡುಕ್ಬೇಕು ನಾವು. ಹುಡುಕ್ಬೇಕು ಸರ್. ಹುಡುಕಿದ ಮೇಲೆ ಸಿಕ್ಕಿದ್ದು ಸಿಕ್ಕಿ ಇವಾಗ ಕ್ಯೂರ್ ಆದ್ರೂ ಇನ್ನು ಹುಡುಕಿದ ಮೇಲೆ ಸಿಕ್ಕರ್ನು ಇವ್ರು ಯಾರಿಗೆ ನಂಬಿಕಿಲ್ಲ ಸರ್. ಅದು ಹೆಂಗಂತಂದ್ರ ಹಂಗೆ ಹೇಳ್ತಿರ್ತಾರ ಅಂಬೋದೊಂದು ಉದ್ದೇಶ. ಹಂಗೆ ಹೇಳ್ತಾರೆ. ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ ಮಾಡೋರು ಬೇರೆ ಇರ್ತಾರ, ನೋಡೋರು ಬೇರೆ ಇರ್ತಾರ ಸರ್. ಮೆಡಿಸಿನ್ ಹಾಲು ಗೊತ್ತಾಗ್ಬಿಡುತ್ತೆ. ಹಂಗಾಗಿ ನಾವು ಅದನ್ನ ಮಾಡ್ಕೊಂಡು ನಂಬಿಕೆ ಮೇಲೆ ನಾವು ಫುಲ್ ಭರವಸೆ ಇಟ್ಟ ಬಂದಿದ್ದೆ ಸರ್ ನಾನು. ಫಸ್ಟಿಗೆ ಬಂದ ತಕ್ಷಣನೇ ಗೊತ್ತಾಗ್ಬಿಡ್ತು ನಮಗೆ. ಇಲ್ಲಿ ಬಂದವ್ರನ್ನ ಕೇಳಿದ್ವಿ ನಾವು, ಎಲ್ಲಪ್ಪ ಚೆನ್ನಾಗಿ ಕ್ಯೂರ್ ಆಗ್ಯದ ಅಂತಂದ್ರೆ. ಹಂಗಾಗಿ ನನಗೆ ಯಾಕಂದ್ರೆ ಲಾಂಗ್ ಅಲ್ಲ ಸರ್, ರಾಯಚೂರಿಂದ ಬೆಂಗಳೂರಿಗೆ ಒಂದು 600 ಕಿಲೋಮೀಟರ್, 600 ಕಿಲೋಮೀಟರ್ ಅಷ್ಟೊಂದ ಬಂದ್ಕೊಂಡು ಮಾಡ್ಕೊಂಡು ಏನಾರ ಪ್ರತಿಫಲ ಇರ್ಬೇಕಲ್ವಾ? ಟೈಮ್ ಪಾಸಿಗೆ ದುಡ್ಡು ಕಳ್ಕೊಂಡು ಮೇಲೆ ಕೆಲಸ ಆಗ್ಬೇಕು. ಇವ್ರಿಗೆ ಅದೇ ಪ್ರಾಬ್ಲಮ್, ಬರೀ ಹಿಂಗೆ ಮಾಡ್ಕೊಂತ ಹೋಗ್ತಾನೆ ತಂಬ ಉದ್ದೇಶ ಇವ್ರಿಗೆ ಸರ್. ಅಲ್ಲ, ಈಗ ಆಪರೇಷನ್ ಮಾಡಿದ್ರೆ ವಾಸಿ ಆಗಲ್ಲ ಅಂತ ಅಂದ್ಮೇಲೆ ಸರ್ ಅಲ್ವಾ, ಬೇರೆ ಆಪರೇಷನ್ ಮಾಡಿ ವಾಸಿ ಮಾಡೋ ಕೆಲಸ ಮಾಡ್ತಪ್ಪ, ಅದು ಆಗದ್ ಬಿಡೋದು ಮುಂದೆ ದೇವ್ರ ಕಡೆಗೆ ಅಂಬೋರು. ಅವರು ಬಡ್ಜೆಟ್ ಎಷ್ಟಿತ್ತು ಆಪರೇಷನ್ಗೆ? ಆಪರೇಷನ್ಗೆ 1-1.5 ಅಂತ ಹೇಳಿದ್ರು ಸರ್. ಒಂದ್ ಸೈಡ್ಗೆ, ಇನ್ನೊಂದ್ ಸೈಡ್ 1-1.5 ಹತ್ರ 2-3 ಲಕ್ಷ. ಮತ್ತೆ ಮಾತ್ರೆ ಅದು ಇದೆಲ್ಲ ಸರಿ ಇನ್ನೂ ಜಾಸ್ತಿ. ಅದು ಮತ್ತೆ ಎದ್ದೇ ಇರ್ತಲ್ಲ ಸರ್ ಅದು. ಆಮೇಲೆ ಅವ್ರು ಹೇಳಿರೋದು ಈಗ ಇವ್ರಿಗೆ ಅದನ್ನ ಅದೇ ಹೇಳ್ಯಾರ ಸರ್, ಆಪರೇಷನ್ ಮಾಡ್ಲೇಬೇಕಂತ. ಬೇಡಪ್ಪ, ಅಲ್ಲಿ ಮೆಡಿಸಿನ್ ಮೇಲೆ ಕಡಿಮೆ ಆದ್ರೆ ಸಾಕು, ನೀನು ಸೊನ್ನೆ ಸಾಲ ಮಾಡಿಸಿದ ಮೇಲೆ ಅದು ಉಪಯೋಗ ಇಲ್ಲ ಅಂತೇಳಿ ಕರ್ಕೊಂಬಂದು ನಾನು. ಓಕೆ ಸರಿ. ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನು ಹೇಳ್ತೀರಿ ಸರ್? ಇಲ್ಲ, ಯಾರಾದರೂ ಬಂದು ಇಲ್ಲಿ ನಂಬಿಗಿಟ್ಟಿಗೆ ಬಂದು ತೋರ್ಸಂಬೋರಿಗೆ ಚೆನ್ನಾಗ ಸರ್. ಬರ್ಬೇಕು ಅವರು ಬಂದು. ಭಾಳ ನೋವು ತಿಂಬೋರು ಇದ್ರೆ, ಕಷ್ಟದಲ್ಲಿದ್ದವ್ರು ಆದ್ರೂ ಬಂದು ತೋರ್ಸ್ಕೊಂಡ್ರು ಪರವಾಗಿಲ್ಲ ಸರ್, ಚೆನ್ನಾಗಿದೆ. ನೋಡಿ, ಇದು ಕಾಯಿಲೆ ಬಡವ್ರನ್ನ ಶ್ರೀಮಂತರನ್ನ ನೋಡ್ಕೊಂಡು ಬರಲ್ಲ ಸರ್. ಬರಲ್ಲ ಸರ್ ಅಲ್ವಾ? ಬಂದಾಗ ಸರ್ ನಿಮ್ಮ ಹತ್ರ ಇಷ್ಟು ದುಡ್ಡಿಲ್ಲ ಅಂತೆಲ್ಲ ಹೇಳಿ ಇದು ಮಾಡಿರಲ್ಲ. ಹ್ಞೂ ಸರ್. ಅದು ಎಷ್ಟೆಷ್ಟೆಲ್ಲ ನಾವು ಕಮ್ಮಿ ಮಾಡೋಕ್ಕಾಗತ್ತಾ ಕಮ್ಮಿ ಮಾಡಿದ್ವಿ. ಅದೇ ಸರ್, ನೀವು ನಮ್ಮ ಸಂಬಂಧಿಕರ ಮನೆಯಿಂದ ಓಡಾಡ್ಕೊಂಡು ಮಾಡ್ತೀವಿ ಅದೆಲ್ಲ ಹೇಳಿರಿ ಪಾಪ. ಹಾಂ ಸರ್. ಈ ಥರ ನಾವು ಒಟ್ಟು ರಿಸಲ್ಟ್ ಬರ್ಬೇಕು ಇವ್ರಿಗೆ. ಹಾಂ ಸರ್. ಮಾಡ್ಕೊಂಡು ಫಸ್ಟ್ 3 ದಿನ ಅಂದ್ಕೊಂಡ್ವಿ, ಆಮೇಲೆ ರಿಸಲ್ಟ್ ಬಂದ್ಮೇಲೆ ಇನ್ನೊಂದು 2 ದಿನ ಇದು ಮಾಡಿ, ಒಂದು 6 ದಿನ
ನಾವು ಏನಾಗ್ಬಿಟ್ಟು ಸರ್ ಬಂದಿವಲ್ಲ ಫಸ್ಟಿಗೆ ಬರೋ ಟೈಮಿಗೆ ನಾವು ದುಡ್ಡು ತಗೊಂಡಿಲ್ಲ ಏನಿಲ್ಲ ಸುಮ್ಮನೆ ನಮ್ಗೆ ಏನೋ ಹೌದೌದು ಈಗ ಯೂಟ್ಯೂಬ್ ನಲ್ಲಿ ಮಾತಾಡಿರ್ತೀವಿ ಅಂತಂದ್ರೆ ಏನೋ ನಾರ್ಮಲ್ ಏನೋ ಒಂದು 5,000 ರೂಪಾಯಿ ಆತಂತ ಬಂದ್ಬಿಟ್ಟು ಹೌದೌದು ಅಡ್ಮಿಷನ್ಗೆ ಹೇಳಿದಾಗ ಆಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಸರ್. ಅಡ್ಮಿಷನ್ ಹೇಳಿ ಸ್ವಲ್ಪ ಇದು ಮಾಡೋಣ ಅಂತ. ಹ್ಞೂ ಸರ್. ಪರವಾಗಿಲ್ಲ. ಒಟ್ಟು ಏನು ಗೊತ್ತಾ ಸರ್, ಈಗ 3 ಲಕ್ಷ ಖರ್ಚು ಮಾಡಿ ಮಾಡ್ಸೋದೇನು ದೊಡ್ಡದಲ್ಲ ನಿಮ್ಗೆ. ಆಪರೇಷನ್ ಮಾಡಿಸ್ಬೋದು, ಬಟ್ ಅವರು ಪೂರ್ತಿ ಮುಂಚೆ ಹಂಗೆ ಆಗ್ಬೇಕು ಸರ್. ಇವಾಗ ಈಗ ಈ ಕಾಯಿಲೆ ಬರೋಕ್ಕಿಂತ ಮುಂಚೆ ಹಂಗಿದ್ರೆ ಆಲ್ಮೋಸ್ಟ್ ಹಂಗೆ ಆಗಿದ್ದಾರೆ ಇವಾಗ ಆಲ್ಮೋಸ್ಟ್ ಇನ್ನೊಂದು 10% ಇದೆ ಆಲ್ಮೋಸ್ಟ್ ಅಂದ್ರೆ ಒಂದು 80-90% ಆಗಿದ್ದಾರೆ. ಆಗಿದೆ ಸರ್. ಅದೇ ನಮಗೆ ಬೇಕು. ಹ್ಞೂ ಸರ್. ಆಲ್ಮೋಸ್ಟ್ ಇನ್ನೂ ಸ್ವಲ್ಪ 3 ತಿಂಗಳು ಮಾತ್ರ ತಗೊಂಡ್ಬಿಟ್ರೆ 100% ಅವರು ಇವಾಗ ಒಂದು 18 ವರ್ಷದ ಮುಂಚೆ ಹೆಂಗಿದ್ದು ನೋಡಿ ಅದೇ ಪೊಸಿಷನ್ಗೆ ಬರ್ತಾರೆ. ಅದೇ ಸರ್ ಮೈ ಕೈ ನಾವು ಇವೆಲ್ಲ ಇದು ಕಲರ್ನೇ ಬೇರೆ ಸರ್ ಮೈಯಲ್ಲಿ ಈ ಮೆಡಿಸಿನ್ ಹೌದು ಬೆಳಗಾಗಿದ್ದಾರೆ. ಹ್ಞೂ ಸರ್. ಅದಕ್ಕೆ ಕೇಳಿದ್ರೆ ಯಾವ ಕ್ರೀಮ್ ಹಚ್ತಿದ್ರಿ ಅಂತ. ಯಾವ್ದಿಲ್ವಾ ನೀವು ಕೊಟ್ಟು ಮೆಡಿಸಿನ್ ಸರ್ ಇದು ಯಾರು ಏನಿಲ್ಲ ಪಥ್ಯ. ಹಾಂ ಸರ್. ನಿಮ್ಗೆ ಹೆಂಗ ಅನಿಸ್ತಿದೆ? ನಿಮ್ಗೆ ನೋವು ಅದೆಲ್ಲ ಹೆಂಗ ಅನಿಸ್ತಿದೆ? ಆರಾಮಾಗಿದ್ದೀರಾ? ಅದೊಂದು ಚೂರು ಅದು ಸರಿ ಆಗುತ್ತೆ. ಇವತ್ತು ಇಂಜೆಕ್ಷನ್ ಕೊಡ್ತೀನಲ್ಲ, ಮತ್ತೆ ಮಾತ್ರೆಗಳು ಸ್ವಲ್ಪ ಚೇಂಜ್ ಮಾಡ್ತೀನಿ, ಆರಾಮಾಗ್ತೀರಾ. ಇನ್ನೂ ಚೆನ್ನಾಗ್ತೀರಾ. ನಮ್ಮ ಟಿವಿ ನೋಡ್ತಾರಲ್ಲ ಯೂಟ್ಯೂಬು, ಅವ್ರಿಗೇನು ಹೇಳ್ತೀರಾ? ಚೆನ್ನಾಗಿದೆ. ಅವ್ರು ಬಂದು ತೋರ್ಸಬಹುದು ಸರ್, ತೋರ್ಸಂದು ಆರಾಮಾಗ್ತ ಸರ್. ಇಲ್ಲಿ ಬರ್ಬೇಕು ನೆಂಬಿಗಿಟ್ಟು ಬಂದು ತೋರ್ಸ್ಕೊಂಡು ಹೋರ್ ಅಂತ ಹೇಳ್ತೀವಿ ನಾವು. ಇಲ್ಲ ಇದೇನು ಗೊತ್ತಾ ಸರ್, ಇಂಥ ಕಾಯಿಲೆಗಳು ಎಸ್ಪೆಷಲಿ ಲಾಸ್ಟ್ ಒಂದು 4-5 ವರ್ಷದಿಂದ ಕೊರೋನಾ ಬಂದೋದಾಗಿಂದ ಎಲ್ಲರಿಗೂ ಜಾಸ್ತಿ ಆಗಿದೆ ಸರ್. ಇವರಿಗೆ 45 ವರ್ಷ ಓಕೆ, ಇವಾಗೆಲ್ಲ 20 ವರ್ಷ 25 ವರ್ಷ 30 ವರ್ಷದ ಮಕ್ಕಳಿಗೆಲ್ಲ ಬರ್ತೈತೆ ಇದೇ ಕಾಯಿಲೆ. ಅದ್ರ ಜೊತೆಗೆ ಏನು ಪ್ರಾಬ್ಲಮ್ ಇದೆ ಸರ್, ಕೊರೋನಾ ಬಂದೋದ್ಮೇಲೆ ರಕ್ತನಾಳಗಳೆಲ್ಲ ವೀಕ್ ಆಗ್ತವೆ. ಇದು ಏವಿಯಸ್ಕ್ಯುಲರ್ ನೆಕ್ರೋಸಿಸ್ ಅಂದ್ರೆ ರಕ್ತನಾಳ ವೀಕ್ ಆಗ್ಬಿಟ್ಟು ಬರೋ ಕಾಯಿಲೆ. ಕೊರೋನಾ ಬಂದ್ಮೇಲೆ ಈ ಕಾಯಿಲೆ ಜಾಸ್ತಿ ಆಗಿದೆ. ಯಾಕಂದ್ರೆ ರಕ್ತನಾಳಗಳೆಲ್ಲ ಅಂದ್ರೆ ಫಸ್ಟ್ ಲೇಸ್ ಇತ್ತು ಸರ್ ಇವರಿಗೆ. ಅಲ್ಲ ಮುಂಚೆನೇ ಇತ್ತು ಈ ಕಾಯಿಲೆ. ಕೊರೋನಾ ಬಂದ್ಮೇಲೆ ಈಗ 100ಕ್ಕೆ ಮುಂಚೆ 100ಕ್ಕೆ 3-4 ಜನಕ್ಕೆ ಬರ್ತಿತ್ತು ಈ ಕಾಯಿಲೆ. ಕೊರೋನಾ ಬಂದೋದ್ಮೇಲೆ 100ಕ್ಕೆ ಒಂದು 15-20 ಜನಕ್ಕೆ ಬರ್ತೈತೆ. ಅಷ್ಟು % ಜಾಸ್ತಿ ಆಗಿದೆ ಸರ್. ನೀವು ಭಾಳ ಇದು ನಿಮ್ಮ ಲೇಸ್ ಪುಣ್ಯ ಸಾರ್ತೈತಿ ಸರ್ ಇದ್ರಾಗ. ನೀವು ಭಾರಿ ಇದ್ರ ಈ ಮೆಡಿಸಿನ್ ಕೊಡೋರು ಇಲ್ಲಿ ನಮ್ಮ ಇದ್ರಾಗ ಇಲ್ಲ ಸರ್. ಈ ಸದ್ಯ ಈ ಮೆಡಿಸಿನ್ ಸಿಗಲ್ಲ ಸರ್. ಭಾಳ ಚೆನ್ನಾಗ ಸರ್. ಇದು ದುಡ್ಡು ಮುಖ್ಯ ಅಲ್ಲ ಸರ್, ಮನುಷ್ಯನಿಗೆ ಕಾಯಿಲೆ ಕಡಿಮೆ ಆದ್ರ ಅದೇ ಒಂದು ದುಡಿತಾರೆ ಸರ್. ಈಗ ನೋಡಿ ದುಡಿಯಕ್ಕೆ ಕಡಿಯಿದಾರೆ, ಹೆಂಗ್ ದುಡಿಯಕ್ಕಾಗತ್ತೆ ಹೇಳಿ? ಸರ್ ಅಲ್ವಾ? ಅದು ಹೆಂಗ ಆಗತ್ತೆ ದುಡಿಮೆದು, ಬಟ್ ನೋವು ತಿನ್ಕೊಂಡಿರಕ್ಕಾಗಲ್ಲ ಸರ್. ಬಡತನ ಇದ್ರೆ ಗಂಜಿ ಕುಡ್ಕೊಂಡ್ ಬೇಕಾದ್ರೆ ಜೀವನ ಮಾಡ್ಬೋದು. ನೋವು ಇದ್ರೆ ನಮ್ಮ ಹತ್ರ ಎಷ್ಟು ದುಡ್ಡಿದ್ರು ಅದ್ ಏನು ಮಾಡಕ್ಕಾಗಲ್ಲ ಸರ್. ಜೀವನ ಇರೋದು ಒಂದ್ಸಲ, ತಿತ್ತಿರಿ ಸಿಗಲ್ಲ. ಹೌದು. ಹಂಗಾಗಿ ನಾನು ಮಾಡೋಷ್ಟು ಪ್ರಯತ್ನ ಮಾಡಿದೆ ಸರ್. ಲಾಸ್ಟಿಗೆ ಫಲ ಸಿಕ್ತಾನೆ ಕಾಣಿನಿ. ಫಲ ಸಿಕ್ಕೈತ್ ಬಿಡಿ, ಸಿಕ್ಕಿದೆ. ಇನ್ನೂ ಚೆನ್ನಾಗ್ತೀರಾ. ಜಸ್ಟ್ ಸ್ವಲ್ಪ ದಿನ ಮೆಡಿಸಿನ್ಸ್ ಮೇಲೆ ಇರ್ರಿ. ನಾನು ಆಮೇಲೆ ಮೆಡಿಸಿನ್ ನೋಡಿ ನಾನು ಕಮ್ಮಿ ಮಾಡ್ಕೊಂತ ಹೋಗ್ತೀನಿ. ಓಕೆನಾ? ಒಂದ್ಸರಿ ವಾಕ್ ಮಾಡ್ಬಿಟ್ಟು ತೋರಿಸ್ಬೇಕು. ನೀವು ರನ್ನಿಂಗ್ ರೇಸ್ ಮಾಡ್ಬೇಕು. ಅವತ್ತು ಮಾಡಿರಲ್ಲ ರನ್ನಿಂಗ್ ರೇಸ್ ಅಂದ್ರೆ ಹಿಂಗ ಓಡಾಕ್ ಬರಲ್ಲ ಸರ್. ಕಾಲು ಇನ್ನ ಹಿಂಗ ಸ್ವಲ್ಪ ಪ್ರಯತ್ನ ಪಡಿ, ಅದ್ ನೋಡಿ ಇದು ಮಾಡೋಣ. ಓಕೆನಾ? ನೀವು ಫಸ್ಟ್ಗೆ ಬಂದಿರೋದಕ್ಕೂ ಆ ವಿಡಿಯೋ ಈ ವಿಡಿಯೋ ಕಂಪೇರ್ ಮಾಡಿದ್ರೆ ಸರ್ ನೋಡೋರಿಗೆ ಹೌದು ಕಂಪ್ಯಾರಿಸನ್ ಗೊತ್ತಾಗುತ್ತೆ ನಮ್ಗೆ. ಫಸ್ಟ್ಗೆ ನಾನು 6 ದಿನ ಆದ್ಮೇಲೆ ವಿಡಿಯೋ ತಗೊಂಡಿದ್ನಲ್ಲ, ಆ ವಿಡಿಯೋಗೂ ಫಸ್ಟ್ನೇ 1 ದಿನ ತಗೊಂಡಿದ್ದಾನೆ, ಆ ವಿಡಿಯೋಗೂ ಎಷ್ಟು ಡಿಫ್ರೆನ್ಸ್ ಇದೆ. 3-4 ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿದೆ. 3-4 ಸರ್ ನೋಡ್ಯಾರ ಸರ್, ಇವೆಲ್ಲ ನೋಡ್ಯಾರ. ಇನ್ನೂ ಹಾಕ್ತೀನಿ. ಇವತ್ತಿನ ವಿಡಿಯೋ ನಾಳೆನೇ ಹಾಕ್ತೀನಿ. ಓಕೆನಾ ಸರ್? ಜೋರಾಗಿ ಓಡಿ ಇದು ಮಾಡುವಂತ. ಓಕೆನಾ? ಥ್ಯಾಂಕ್ ಯು. ನಮಸ್ಕಾರ. ಸರ್.